ಡಾಕ್ಟರ್ ಸುಧಾಕರ್. ಇವತ್ತು ನಾವು ಮಾತಾಡ್ತಾ ಇರೋ ಟಾಪಿಕ್ಕು ನಿದ್ರೆ. ಕಾಮನ್ ಆಗಿ ಈ ನಿದ್ರೆ ಅದರಲ್ಲಿ ಸ್ಟೇಜಸ್ಗಳಂತ ಇದೆ, ಅದನ್ನು ಮಾತಾಡೋಣ ಇವತ್ತು. ಆಮೇಲೆ ಒಂದು ಯಾವ ವಯಸ್ಸಿನವರಿಗೆ ಎಷ್ಟು ನಿದ್ದೆ ಬೇಕಂತ ಮಾತಾಡೋಣ. ಅದ್ರ ಜೊತೆಗೆ ನಿದ್ದೆ ಮಾಡದೇ ಇದ್ದರೆ ಅದಕ್ಕೇನು ಕಾರಣ ಅಂತ ತಿಳಿಯೋಣ. ಆಮೇಲೆ ನಿದ್ರೆ ಸರಿಯಾಗಿ ಮಾಡದೇ ಇದ್ದರೆ ಏನೆಲ್ಲ ನಮ್ಮ ದೇಹಕ್ಕೆ ತೊಂದರೆ ಆಗುತ್ತಂತ ಕೂಡ ನೋಡೋಣ. ನಿದ್ದೆಯನ್ನು ನಾವು ಸ್ಲೀಪ್ ಸೈಕಲ್ ಅಂತ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ, ಅದರಲ್ಲಿ ಮೇಜರ್ ಆಗಿ 2 ಪಾರ್ಟ್ ಆಗಿ ಡಿವೈಡ್ ಮಾಡ್ಬೋದು ನಿದ್ದೆನ. ಯಾವ ಥರ ಅಂತಂದರೆ, ಅದರಲ್ಲಿ ನಾನ್ ಐ ರ್ಯಾಪಿಡ್ ಮೂಮೆಂಟ್ ಅಂತ ಹೇಳ್ಬೋದು. ಅಂದರೆ ಅದರಲ್ಲಿ ಹೇಗಿರುತ್ತಂದರೆ, ಅದರಲ್ಲಿ ನಾನ್ ಐ ರ್ಯಾಪಿಡ್ ಮೂಮೆಂಟಲ್ಲಿ 1ನೇ ಸ್ಟೇಜು, 2ನೇ ಸ್ಟೇಜು, 3ನೇ ಸ್ಟೇಜ್ ಅಂತ ಹೇಳ್ಬೋದು. ಆಮೇಲೆ ಐ ರ್ಯಾಪಿಡ್ ಮೂಮೆಂಟು ಅದು 4ನೇ ಸ್ಟೇಜು ಇನ್ನೊಂದು ಅಂತ ಹೇಳ್ಬೋದು. ಇದು ನಾನ್ ಐ ರ್ಯಾಪಿಡ್ ಮೂಮೆಂಟಲ್ಲಿ ಹೇಗಿರುತ್ತಂದರೆ, ಫಸ್ಟ್ ಸ್ಟೇಜ್ ಹೇಗಿರುತ್ತಂದರೆ, ನಮಗೆ ನಿದ್ದೆ ಒಂದು ಫಸ್ಟ್ ಸ್ಟೇಜ್ ಹೇಗಿರುತ್ತಂದರೆ, ನಾವು ಮಲ್ಕೊಳ್ತೀವಿ, ಅವಾಗ ಹೊರಳಾಡ್ತಾ ಇರ್ತೀವಿ, ಒಂದು ಡ್ರೌಸಿನೆಸ್ ಇರುತ್ತೆ. ಈ ಫಸ್ಟ್ ಸ್ಟೇಜಲ್ಲಿ ಡ್ರೌಸಿನೆಸ್ ಆಗಿರುತ್ತೆ. ಆಮೇಲೆ ಅವಾಗ ನಾವು ಬೇಗ ಎದ್ರೂ ಹೇಳ್ಬೋದು. ಆ ಸ್ಟೇಜ್ ಏನು ಜಾಸ್ತಿ ಕೂಡ ಇರಲ್ಲ, ಹಾಗಾಗಿ ಅವಾಗ ಎದ್ರು ಕೂಡ ಹೇಳ್ಬೋದು. ಆಮೇಲೆ ಇನ್ನು 2ನೇ ಸ್ಟೇಜ್ ಏನಿದೆ ಅದು ಅದ್ಭುತವಾಗಿರುತ್ತೆ. ಯಾಕೆ ಅಂದರೆ, ಈ 2ನೇ ಸ್ಟೇಜಲ್ಲಿ ಏನಾಗುತ್ತಪ್ಪ ಅಂದ್ರೆ, ಅವಾಗ ನಾವು ಸ್ವಲ್ಪ ಜಾಸ್ತಿ ನಿದ್ದೆಗೆ ಹೋಗ್ತೀವಿ. ಫಸ್ಟ್ನೇ ಸ್ಟೇಜ್ ಅಂದರೆ ಲೈಟ್ ಸ್ಲೀಪು ಇಲ್ಲ ಡ್ರೌಸಿ ಅಂತ ಹೇಳ್ಬೋದು. ಈ 2ನೇದು ಏನಿದೆಯಲ್ಲ ಅದನ್ನು ಲೈಟ್ ಸ್ಲೀಪ್ ಅಂತ ಹೇಳ್ಬೋದು 2ನೇ ಸ್ಟೇಜ್ನ. ಅವಾಗ ಏನಾಗುತ್ತೆ ನಮ್ಮ ದೇಹದಲ್ಲಪ್ಪ ಅಂತಂದರೆ, ಮೊದಲು ನಮ್ಮ ಹಾರ್ಟ್ ರೇಟು ಕಡಿಮೆ ಆಗುತ್ತೆ. ಹಾರ್ಟ್ ರೇಟ್ ಜೊತೆಗೆ ನಮ್ಮ ಬಾಡಿ ಟೆಂಪರೇಚರು ಸ್ವಲ್ಪ ಕೂಲ್ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಒಂದು ಐ ಮೂಮೆಂಟ್ ಏನಿದೆಯಲ್ಲ ಅದು ಸ್ಟಾಪ್ ಆಗುತ್ತೆ. ಅದ್ರ ಥರನೇ ಬ್ರೇನ್ ಏನಿದೆಯಲ್ಲ, ಬ್ರೇನ್ ವೇವ್ಸು ಸ್ಲೋ ಆಗ್ತಾವಂತ ಹೇಳ್ಬೋದು ಈ ಒಂದು 2ನೇ ಸ್ಟೇಜಲ್ಲಿ. ಆಮೇಲೆ ಇದೇ ಥರ ಇನ್ನು 3ನೇ ಸ್ಟೇಜ್ ಏನಿದೆಯಲ್ಲ ಅದನ್ನು ನಾವು ಹೇಳ್ಬೋದು ಡೀಪ್ ಸ್ಲೀಪು. ಕಾಮನ್ ಆಗಿ ಈ ಒಂದು ಡೀಪ್ ಸ್ಲೀಪ್ ಏನಿದೆಯಲ್ಲ ಅದು ಯಾವ ಥರ ಇರುತ್ತಪ್ಪ ಅಂದರೆ, ಒಂದು ಬ್ರೇನಲ್ಲಿ ಡೆಲ್ಟಾ ವೇವ್ಸ್ ಇರುತ್ತೆ. ಆಮೇಲೆ ಅದ್ರ ಜೊತೆಗೆ ಒಂದು ಏನಾಗುತ್ತೆ, ಹ್ಯೂಮನ್ ಗ್ರೋತ್ ಹಾರ್ಮೋನ್ ಕೂಡ ಇದರಲ್ಲಿ ಒಂದು ಜಾಸ್ತಿ ಇರುತ್ತೆ. ಯಾವಾಗ ಈ ಡೀಪ್ ಸ್ಲೀಪ್ಗೆ ಹೋಗ್ತೀವಿ ಅವಾಗ ಏನಾಗುತ್ತೆ ಅಂದರೆ, ನಮ್ಮ ದೇಹ, ನಮ್ಮ ಮಸಲ್ಗಳ ಗ್ರೋತ್ಗಳಾಗಲಿ, ಆಮೇಲೆ ನಮ್ಮ ಟಿಶ್ಯೂಗಳಾಗಲಿ, ಅವುಗಳನ್ನೆಲ್ಲ ಏನು ಮಾಡುತ್ತಪ್ಪ ಅಂದರೆ ರಿಪೇರಿ ಆ್ಯಂಡ್ ರೀಸ್ಟೋರ್ ಮಾಡುತ್ತೆ. ಈ ಒಂದು ಡೀಪ್ ಸ್ಲೀಪಲ್ಲಿ ರಿಪೇರಿ ಮತ್ತು ರೀಸ್ಟೋರ್ ಮಾಡೋದ್ರ ಜೊತೆಗೆ ಏನಾಗುತ್ತಪ್ಪ ಅಂದರೆ, ನಮ್ಮ ದೇಹದಲ್ಲಿ ಒಂದು ಇಮ್ಯುನಿಟಿ ಸಿಸ್ಟಮ್ಮು ಸ್ಟ್ರಾಂಗ್ ಆಗುತ್ತೆ ಈ ಟೈಮಲ್ಲಿನೇ ಅಂತ ಹೇಳ್ಬೋದು. ಹಾಗಾಗಿ 3rd ಸ್ಟೇಜ್ ಏನಿದೆಯಲ್ಲ ತುಂಬ ಇಂಪಾರ್ಟೆಂಟ್ ಸ್ಟೇಜು. ಮತ್ತು ಇಲ್ಲಿ ಏನಾಗುತ್ತಪ್ಪ ಅಂದರೆ, ಡೀಪರ್ ಒಂದು ನಿದ್ದೆ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಆಮೇಲೆ ಒಬ್ಬೊಬ್ಬರಿಗೆ ರಾತ್ರಿಯಲ್ಲಿ ನಿದ್ರೆಯಲ್ಲಿ ನಡೆಯುವಂಥ ರೋಗ ಇರುತ್ತೆ ನೋಡಿ, ಅಂಥವರು ಇಂಥ ಒಂದು ಸ್ಟೇಜಲ್ಲೇ ಕೊನೆಯದಾಗಿ ಅವರು ಎದ್ದು ಈ ಸ್ಟೇಜಲ್ಲೇ ಅವರು ಒಂದು ವಾಕಿಂಗ್ ಸ್ಲೀಪ್ ಅಂತ ಇರುತ್ತೆ ನೋಡಿ, ಆ ಥರ ಮಾಡ್ಬೋದು. ಇದೇ ಸ್ಟೇಜಲ್ಲಿ ಮಾಡ್ತಾ ಇರ್ತಾರೆ. ನಿದ್ದೆಯಲ್ಲಿ 4ನೇ ಸ್ಟೇಜ್ ಏನಪ್ಪ ಅಂತಂತಂದರೆ ರ್ಯಾಪಿಡ್ ಐ ಮೂಮೆಂಟ್ ಸ್ಲೀಪ್ ಅಂತ ಅನ್ಬೋದು. ಅಂದರೆ ಈ ಸ್ಟೇಜು ಹೇಗಿರುತ್ತಂದರೆ, ಕಾಮನ್ ಆಗಿ ಇದರಲ್ಲಿ ಬ್ರೇನ್ ಏನಿರುತ್ತಂದರೆ ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಆಮೇಲೆ ಕಣ್ಣುಗಳ ಮೂಮೆಂಟ್ ಕೂಡ ಇದರಲ್ಲಿ ಜಾಸ್ತಿ ಇರುತ್ತೆ. ಬಟ್ ವಾಲಂಟ್ರಿ ಮಸಲ್ಸ್ ಏನಿದ್ದಾವಲ್ಲ ಇದರಲ್ಲಿ ರೆಸ್ಟಲ್ಲಿರುತ್ತೆ. ಆಮೇಲೆ ಈ ಒಂದು ಸ್ಲೀಪ್ ಟೈಮ್ ಏನಿದೆಯಲ್ಲ ಅವಾಗ ನಮಗೆ ಕನಸುಗಳು ಬೀಳ್ತವೆ. ಅಂದರೆ ಬ್ರೈನ್ ತುಂಬ ಆ್ಯಕ್ಟಿವ್ ಇರೋದ್ರಿಂದ, ಆಮೇಲೆ ವಾಲಂಟ್ರಿ ಮಸಲ್ಸು ಒಂದು ರಿಫ್ಲೆಕ್ಷನ್ ಏನೂ ಇರಲ್ಲ, ಅವು ಒಂದು ರೆಸ್ಟಲ್ಲಿರ್ತವೆ. ಹಾಗಾಗಿ ಈ ಟೈಮಲ್ಲಿ ನಮಗೆ ಕನಸುಗಳು ಜಾಸ್ತಿ, ಬ್ರೈನ್ ಆ್ಯಕ್ಟಿವಿಟಿ ಜಾಸ್ತಿ ಇರೋದ್ರಿಂದ. ಆಮೇಲೆ ಒಂದೊಂದ್ಸಲಿ ಏನಾಗುತ್ತೆ ಕನಸುಗಳನ್ನು ಕಾಣ್ತಾ ಇರ್ತೀವಿ, ಬಟ್ ನಮ್ಮ ಬಾಡಿ ಸಾಕಾರ ಮಾಡಲ್ಲ. ಅಂದರೆ ಒಂದೊಂದ್ಸಲಿ ಏನಾಗುತ್ತೆ ಅಂದರೆ ಪ್ಯಾರಲೈಸ್ಡ್ ಆಗುತ್ತೆ ಈ ಟೈಮಲ್ಲೇ. ಅಂದರೆ ಈ 4th ಸ್ಟೇಜ್ ಆಫ್ ಸ್ಲೀಪಲ್ಲೇ ನಮಗೆ ನಮ್ಮ ದೇಹ ಏನಾಗುತ್ತಪ್ಪ ಅಂದರೆ ವಾಲಂಟ್ರಿ ಮಸಲ್ಸ್ ಏನಾಗುತ್ತೆ, ಒಂದು ಪ್ಯಾರಲೈಸ್ಡ್, ಅಂದರೆ ಕೈ ಎತ್ತಕ್ಕೆ ಬರಲ್ಲ, ಕಾಲು ಎತ್ತಕ್ಕೆ ಬರಲ್ಲ, ಏನು ಮೂಮೆಂಟ್ ಮಾಡೋಕ್ಕೆ ಬರಲ್ಲ, ಬಟ್ ಕನಸುಗಳು ಕಾಣ್ತಾ ಇರ್ತೀವಿ ಅಷ್ಟೇ. ಆ ಥರ ಇರುವಂಥ ಒಂದು ಸ್ಟೇಜು. ಆಮೇಲೆ ಇವಾಗ ನಾವು ಹೇಳಿದಂಥ ಈ 4 ಸ್ಟೇಜು ಅಂದರೆ ಒಂದು ನಾನ್ ರ್ಯಾಪಿಡ್ ಐ ಮೂಮೆಂಟ್ ಸ್ಟೇಜು ಮತ್ತು ರ್ಯಾಪಿಡ್ ಐ ಮೂಮೆಂಟ್ ಸ್ಲೀಪ್ ಏನಿದೆಯಲ್ಲ ಇದೆಲ್ಲ ಕಾಮನ್ ಆಗಿ 90 ನಿಮಿಷದಿಂದ 120 ನಿಮಿಷದ ಒಳಗಡೆ ನಡೀತಾನೆ ಇರುತ್ತೆ. ಕಾಮನ್ ಆಗಿ ಹೆಲ್ತಿ ಪರ್ಸನ್ಗೆ ಒಂದು 5-6 ಸಲ ಇಲ್ಲ ಒಂದು 5-6 ಸಲ ಆದರೂ, ಒಂದು 6ರಿಂದ 7 ಸಲ ಆದರೂ ಆಗ್ಬೋದು.
ಎಷ್ಟು ಕಮ್ಮಿ ಮಲಗ್ತಾರೆ ಅದು ಅವಾಗ ಕಮ್ಮಿ ಆಗುತ್ತೆ. ಕಾಮನ್ ಆಗಿ 6 ರಿಂದ 7 ಆದಾಗ ಭಾಳ ಒಳ್ಳೇದು ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ವಿಸ್ಮಯ ಜಗತ್ತಂತಲೇ ಹೇಳ್ಬೋದು. ಅಂದರೆ ನಾವು ನಿದ್ದೆ ಮಾಡ್ತಾ ಇದ್ದಾಗ ಏನೆಲ್ಲ ನಡೆಯುತ್ತೆ ನೋಡಿ. ಎಸ್ಪೆಷಲಿ ಬಾಡಿ ರಿಪೇರಿ ಮಾಡಿಕೊಳ್ಳುತ್ತೆ, ಆಮೇಲೆ ಮೆಮೊರಿನ ರೀಸ್ಟೋರ್ ಮಾಡುತ್ತೆ. ಓಲ್ಡ್ ಮೆಮೊರಿ ಇವತ್ತಿನ ಮೆಮೊರಿನ ಅದು ಏನು ಮಾಡುತ್ತಪ್ಪ ಅಂದರೆ ಒಂದು ಶಾರ್ಟ್ ಟರ್ಮ್ ಮೆಮೊರಿ ಇವತ್ತಿನ ಮೆಮೊರಿನ ಅದನ್ನು ಲಾಂಗ್ ಟರ್ಮಲ್ಲಿ ಸೇವ್ ಮಾಡುತ್ತೆ. ಇದು ಹೇಗಿರುತ್ತೆ ಅಂದರೆ ಬ್ರೈನಿಗೆ ಕಂಪ್ಲೀಟ್ಲಿ ಒಂದು ರೆಸ್ಟ್ ಇದ್ದ ಹಾಗೆ. ಸ್ಲೀಪ್ ಅಂದರೆ ಬ್ರೈನಿಗೆ ತುಂಬ ರೆಸ್ಟ್ ಇದ್ದ ಹಾಗೆ. ಹಾಗಾಗಿ ಈ ಒಂದು ವಿಸ್ಮಯ ಜಗತ್ತು ಅಂತ ಹೇಳ್ಬೋದು. ಯಾಕೆ ನಮಗೆ ನಿದ್ದೆ ಬೇಕು? ಕಾಮನ್ ಆಗಿ ನಾವು ನಿದ್ದೆನ ಚೆನ್ನಾಗಿ ಮಾಡಿದರೆ ನಮಗೇನೆಲ್ಲ ಯೂಸಸ್ ಇದೆಯಪ್ಪ ಅಂತಂದರೆ, ನಾವು ಫಸ್ಟ್ ನೋಡಿ, ಚೆನ್ನಾಗಿ ನಿದ್ದೆ ಮಾಡಿದರೆ ನಾವು ಫಸ್ಟು ರಿಫ್ರೆಶ್ಮೆಂಟ್ ಆಗುತ್ತೆ. ಬೆಳಿಗ್ಗೆ ಒಂದು ರಿಫ್ರೆಶ್ ಆಗಿ ಹೇಳ್ತೀವಿ, ಅವಾಗ ನಾವು ಚೆನ್ನಾಗಿ ನಿದ್ದೆ ಮಾಡಿದ್ವಿ ಅಂತ ಹೇಳ್ಬೋದು. ಆಮೇಲೆ ನಾವು ಏನಪ್ಪ ಅಂದರೆ ಫೀಲ್ ಬೆಟ್ರ್ ಆಗುತ್ತೆ, ನಮಗೊಂಥರ ಫೀಲ್ ಮಾಡ್ತೀವಿ ಬೆಟ್ರ್ ಇದೆ ಅಂತಂದು, ಒಂದು ರಿಫ್ರೆಶ್ಮೆಂಟ್ ಇದೆ ಅಂತ ಹೇಳ್ತೀವಿ. ಆ ನಂತರ ಯಾವಾಗ ನಿದ್ದೆ ನಮಗೆ ಚೆನ್ನಾಗಾಗುತ್ತೆ, ನಾವು ಬಿಹೇವ್ ಕೂಡ ಚೆನ್ನಾಗಿರುತ್ತೆ. ನಮ್ಮದು ಬಿಹೇವಿಯರ್ ಆಗಲಿ, ಒಂದು ನಿದ್ದೆ ಚೆನ್ನಾಗಿ ಮಾಡದೇ ಇದ್ರೆ ನೋಡಿ ಅವರ ಬಿಹೇವಿಯರೇ ಸರಿ ಇರಲ್ಲ. ಅಂದರೆ ಸಣ್ಣದಕ್ಕೆ ಕೋಪ ಮಾಡ್ಕೊಳ್ಳೋದಾಗಲಿ, ಈ ಥರದ್ದೆಲ್ಲ ಕಾಣಿಸ್ಕೊಳ್ತಾ ಇರುತ್ತೆ. ಅದೇ ನಿದ್ದೆ ನೀವು ಚೆನ್ನಾಗಿ ಮಾಡಿದರೆ ಒಂದು ಕಾಮ್ನೆಸ್ಸು, ಕೋಲ್ಡ್ನೆಸ್ಸು, ಈ ಥರ ಬರಲಿಕ್ಕೆ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಆಮೇಲೆ ನೋಡ್ಲಿಕ್ಕೂ ಕೂಡ ನಾವು ಚೆನ್ನಾಗಿ ಕಾಣಿಸ್ತೀವಿ. ಯಾಕೆಂದರೆ ಸರಿಯಾಗಿ ನಿದ್ದೆ ಮಾಡದೇ ಇದ್ರೆ ಆ ಒಂದು ಸ್ಕಿನ್ನು ಬೇಗ ಏನಾಗುತ್ತೆ ಅಂತಂದರೆ ಒಂದು ಡಾರ್ಕ್ ಸರ್ಕಲ್ ಕಾಣ್ಬೋದು ಕಣ್ಣಿನ ಸುತ್ತ. ಆಮೇಲೆ ಸ್ಕಿನ್ ಕೂಡ ಬೇಗ ವಯಸ್ಸಾದವ್ರ ಥರ ಕಾಣ್ಬೋದು ನಿದ್ದೆ ಮಾಡದೇ ಇದ್ದರೆ. ಹಾಗಾಗಿ ನಾವು ನಿದ್ದೆ ಮಾಡಿದರೆ ನಮ್ಮ ಸ್ಕಿನ್ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಆಮೇಲೆ ನಾವು ನಿದ್ದೆ ಮಾಡೋದ್ರಿಂದ ನಮ್ಮ ಥಿಂಕಿಂಗ್ ಕೆಪಾಸಿಟಿ ಚೆನ್ನಾಗಿರುತ್ತೆ. ಆಮೇಲೆ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಕೋಗ್ನೇಟಿವ್ ಫಂಕ್ಷನ್ಸ್ ಚೆನ್ನಾಗಿರುತ್ತೆ, ಬ್ರೈನ್ ಫಂಕ್ಷನ್ ಚೆನ್ನಾಗಿರುತ್ತೆ. ಆಮೇಲೆ ಈ ಮೆಮೊರಿ ಏನಿದೆಯಲ್ಲ, ಮೆಮೊರಿ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಇನ್ನಿತರ ಎಲ್ಲ ಡಿಸಾರ್ಡರ್ಗಳು ಕೂಡ, ಅಂದರೆ ಒಂದು ಹಾರ್ಟ್ ಡಿಸೀಸ್ ಆಗಿರ್ಬೋದು, ಒಂದು BP ಆಗಿರ್ಬೋದು, ಇಲ್ಲಪ್ಪ ಅಂದರೆ ಸ್ಟ್ರೋಕ್ ಆಗಿರ್ಬೋದು, ಇಲ್ಲ ಡಯಾಬಿಟಿಸ್ ಆಗಿರ್ಬೋದು, ಇವುಗಳು ಬರಲಿಕ್ಕೆ ಜಾಸ್ತಿ ಚಾನ್ಸಸ್ ಇರುತ್ತೆ ನಾವು ನಿದ್ದೆ ಮಾಡದೇ ಇದ್ದರೆ. ಒಂದು ವೇಳೆ ಸರಿಯಾಗಿ ನಿದ್ದೆ ಮಾಡಿದ್ದೆಲ್ಲ ಆದರೆ, ಒಂದು ವೇಳೆ ಸರಿಯಾಗಿ ನಿದ್ದೆ ಮಾಡಿದರೆ ಇವುಗಳ ಬರಲಿಕ್ಕೆ ಚಾನ್ಸಸ್ಸು ಕಮ್ಮಿ ಆಗುತ್ತೆ, ರಿಸ್ಕು ಕಮ್ಮಿ ಆಗುತ್ತೆ. ಒಂದು ವೇಳೆ ಈ ಮುಂಚೆ ಆಲ್ರೆಡಿ ಹಾರ್ಟ್ ಪೇಷಂಟ್ ಆಗಿರ್ಬೋದು, ಡಯಾಬಿಟಿಕ್ ಪೇಷಂಟ್ ಆಗಿರ್ಬೋದು, ಅವ್ರುಗಳು ಕೂಡ ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಅವು ಒಂದು ಕಂಟ್ರೋಲಲ್ಲಿ ಇರ್ತಾವಂತ ಹೇಳ್ಬೋದು. ಆಮೇಲೆ ಸರಿಯಾದ ಕಂಟ್ರೋಲಲ್ಲಿ ಇರ್ತಾವಂತ ಹೇಳ್ಬೋದು. ಹಾಗಾಗಿ ನಿದ್ದೆ ಅನ್ನೋದು ತುಂಬ ಇಂಪಾರ್ಟೆಂಟ್. ನಮಗೆ ನಿದ್ದೆ ನಾವು ಸರಿಯಾಗಿ ಮಾಡಲೇಬೇಕು, ತುಂಬ ಇಂಪಾರ್ಟೆಂಟು ಮನುಷ್ಯನಿಗೆ. ಒಂದು ವೇಳೆ ತಿಂಡಿ ಇಲ್ಲ ಅಂದ್ರೂ ಬದುಕ್ತಾನೆ ಮನುಷ್ಯ, ಅಂದರೆ ಆಹಾರ ಇಲ್ಲ ಅಂದರೂ ಬದುಕ್ತಾನೆ. ಬಟ್ ನಿದ್ದೆ ಇಲ್ಲ ಅಂದರೆ ಭಾಳ ದಿನ ಬದುಕಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅದು ಒಂದು ಸೈಂಟಿಫಿಕ್ ಆಗಿ ಪ್ರೂವ್ ಕೂಡ ಆಗಿದೆ. ಹಾಗಾಗಿ ನಿದ್ದೆ ಅನ್ನೋದು ಒಂದು ಚಿಕ್ಕ ಮಕ್ಕಳಿಗಾಗಲಿ, ವಯಸ್ಕರಿಗಾಗಲಿ, ಈಗ ಹುಟ್ಟಿದಂಥ ಮಕ್ಕಳಿಗಾಗಲಿ ಎಷ್ಟು ಬೇಕಂತ ನೋಡೋಣ. ಕಾಮನ್ ಆಗಿ ಈಗ ಹುಟ್ಟಿದಂಥ ಮಗುವಿನಿಂದ ಹಿಡಿದು ಒಂದು 3 ತಿಂಗಳವರೆಗೂ ಎಷ್ಟು ಬೇಕಾಗುತ್ತೆ ಅಂದರೆ 14 ಅವರಿಂದ 17 ಅವರ್ವರೆಗೂ ಬೇಕಾಗುತ್ತೆ ನಿದ್ದೆ. ಆಮೇಲೆ 4 ತಿಂಗಳಿಂದ 11 ತಿಂಗಳ ಮಕ್ಕಳಿಗೆ 12ರಿಂದ 15 ಅವರು ನಿದ್ದೆ ಬೇಕಾಗುತ್ತೆ. ಅದ್ರ ಜೊತೆಗೆ 1 ವರ್ಷದಿಂದ 3 ವರ್ಷದ ಒಳಗಿನ ಮಕ್ಕಳಿಗೆ ಕಾಮನ್ ಆಗಿ 11 ಅವರಿಂದ 14 ಅವರ್ವರೆಗೂ ನಿದ್ದೆ ಬೇಕಾಗುತ್ತೆ. ಆಮೇಲೆ 3ರಿಂದ 5 ವರ್ಷದ ಮಕ್ಕಳಿಗೆ 10 ಅವರಿಂದ 13 ಅವರ್ವರೆಗೂ ನಿದ್ದೆ ಬೇಕಾಗುತ್ತೆ. ಆಮೇಲೆ 6 ವಯಸ್ಸಿಂದ 13 ವಯಸ್ಸಿನ ಇರುವಂಥ ಮಕ್ಕಳಿಗೆ 9ರಿಂದ 11 ಅವರ್ ನಿದ್ದೆ ಬೇಕಾಗುತ್ತೆ. ಆಮೇಲೆ 14ರಿಂದ 17 ವಯಸ್ಸಿನ ಮಕ್ಕಳಿಗೆ ಕಾಮನ್ ಆಗಿ 8ರಿಂದ 10 ಅವರು ನಿದ್ದೆ ಬೇಕಾಗುತ್ತೆ. ಆಮೇಲೆ 18 ವಯಸ್ಸಿನ ಮೇಲಾದಂಥ ಎಲ್ಲರಿಗೂ 7ರಿಂದ 8 ಅವರ್ ನಿದ್ದೆ ಬೇಕಾಗುತ್ತೆ. ಇದು ಹೆಲ್ತಿ ಪರ್ಸನ್ ಮಾಡುವಂಥ ನಿದ್ದೆಯ ಅವಧಿ ಅಂತ ಹೇಳ್ಬೋದು. ಹಾಗಾಗಿ ನಿದ್ರಾಹೀನತೆಗೆ ಏನೆಲ್ಲ ಕಾರಣಗಳಿರ್ಬೋದು ಅಂದರೆ, ಸರಿಯಾಗಿ ನಿದ್ದೆ ಮಾಡದಿರೋಕ್ಕೆ ಏನೆಲ್ಲ ಕಾರಣಗಳಿರ್ಬೋದಪ್ಪ ಅಂದರೆ ನೋಡೋಣ. ಇದರಲ್ಲಿ ಮೊದಲನೇದಾಗಿ ಹೆಚ್ಚೆಚ್ಚು ಟೀ, ಕಾಫಿ, ಕೆಫಿನ್ ಅಂತ ಆಹಾರ ಪದಾರ್ಥಗಳನ್ನು ತಗೊಳ್ಳೋದ್ರಿಂದ, ಆಮೇಲೆ ಮಧ್ಯಾಹ್ನದ ಮೇಲೆ ತಗೊಳ್ಳೋದ್ರಿಂದ ಕೂಡ ನಿದ್ದೆ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಸ್ಟ್ರೆಸ್ಸು, ಇತ್ತೀಚಿನ ದಿನಗಳಲ್ಲಿ ಈ ಒಂದು ಲೈಫ್ ಸ್ಟೈಲಲ್ಲಿ ತುಂಬ ಜನಗಳು ಸ್ಟ್ರೆಸ್ಫುಲ್ ಆಗಿದ್ದಾರೆ. ಹಾಗಾಗಿ ಸ್ಟ್ರೆಸ್ಸಿಂದ ಕೂಡ ನಿದ್ದೆ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಒಂದು ಸರಿಯಾದ ಸಮಯಕ್ಕೆ ಮಲಗದೇ ಇರೋದು,
ಒಂದು ಟೈಮಲ್ಲಿ 9 ಗಂಟೆಗೆ ಮಲಗೋದು, ಆಮೇಲೆ ಇನ್ನೊಂದು ಟೈಮ್ 10 ಗಂಟೆಗೆ ಮಲಗೋದು, ಆಮೇಲೆ 12 ಗಂಟೆಗೆ ಮಲಗೋದು. ಈ ಥರ ಒಂದು ಇರ್ರೆಗ್ಯುಲರ್ ಆಗಿ ಮಲಗೋ ಒಂದು ಶೆಡ್ಯೂಲ್ ಇತ್ತಪ್ಪ ಅಂದರೆ ಅದು ತಪ್ಪು. ಒಂದೇ ರೆಗ್ಯುಲರ್ ಆಗಿ ನಮ್ಮ ಬಾಡಿಗೆ ನಾವು ಪ್ರಾಕ್ಟೀಸ್ ಮಾಡಬೇಕು. ಏನಪ್ಪ ಅಂದರೆ ಒಂದು ಸಮಯಕ್ಕೆ 10 ಗಂಟೆಗೆ ಮಲಗ್ತೀವಿ ಅಂದರೆ 10 ಗಂಟೆಗೆ ಮಲಗೋ ಥರನೇ ಇರಬೇಕು. ಆವಾಗ ನಿದ್ರೆಹೀನತೆ ಕಾಡಲ್ಲ. ಹಾಗಾಗಿ ರೆಗ್ಯುಲರ್ ಆಗಿ ಒಂದು ಸಮಯದಲ್ಲಿ ಮಲಗೋದನ್ನು ನಾವು ಪ್ರಾಕ್ಟೀಸ್ ಮಾಡಲೇಬೇಕು. ಆಮೇಲೆ ಒಂದು ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಕಾಮನ್ ಆಗಿ ಯಾವ ಥರ ಇರುತ್ತಪ್ಪ ಅಂದರೆ ಲೇಟ್ ನೈಟ್ ಆಗಿ ನಾವು ಮಲಗೋದು, ಆಮೇಲೆ ಲೇಟ್ ನೈಟ್ ನಾವು ಡಿನ್ನರ್ ಮಾಡೋದು, ಲೇಟ್ ನೈಟ್ ಒಂದು ಸ್ವೀಟ್ ಪದಾರ್ಥಗಳನ್ನು ತಿನ್ನೋದಾಗಲಿ, ಆಮೇಲೆ ಒಂದು ವೇಳೆ ಡಯಾಬಿಟಿಕ್ ಇತ್ತಂದರೆ ಸ್ವೀಟ್ ಪದಾರ್ಥಗಳನ್ನು ತಿಂದಾಗ ಏನಾಗುತ್ತಪ್ಪ ಅಂದರೆ ಅವರಿಗೆ ಒಂದು ಶುಗರ್ ಸ್ಪೈಕ್ ಆಗಿ ಅವಾಗವಾಗ ಒಂದು ಯೂರಿನೇಷನ್ಗೂ ಹೇಳ್ತಾ ಇರ್ತಾರೆ. ಹಾಗಾಗಿ ನೀರು ಕುಡಿಯೋದಾಗಲಿ, ಒಂದು ಒಂದು ಶುಗರ್ ಇರುವಂಥ ಐಟಮ್ಗಳನ್ನು ತಿನ್ನೋದಾಗಲಿ ಸ್ವಲ್ಪ ನೋಡ್ಕೊಳ್ಬೇಕು. ಶುಗರ್ ಜಾಸ್ತಿ ಆಯ್ತಪ್ಪ ಅಂದರೂ ಕೂಡ ಅದು ಏನಾಗುತ್ತಂದರೆ ಒಂದು ಮೆಲಟೋನಿನ್ ಹಾರ್ಮೋನ್ನ ರೆಡ್ಯೂಸ್ ಮಾಡುತ್ತೆ. ಹಾಗಾಗಿ ಅದರಿಂದ ಕೂಡ ನಿದ್ರೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಮೆಂಟಲ್ ಹೆಲ್ತ್ ಡಿಸಾರ್ಡರ್ಸ್ ಏನಾದರೂ ಇತ್ತಪ್ಪ ಅಂತಂದರೆ, ಅಂದರೆ ಒಂದು ವರಿ, ಟೆನ್ಷನ್, ಎಂಜೈಟಿ ಈ ಥರದ್ದು ಮೆಂಟಲ್ ಡಿಸಾರ್ಡರ್ಸ್ ಇದ್ದರೂ ಕೂಡ ನಿದ್ರೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಬಾಡಿ ಪೇನ್, ಒಂದು ಫಿಸಿಕಲ್ ಪೇನ್ ಅಂದರೆ ನಮ್ಮ ಬಾಡಿಯಲ್ಲಿ ಎಲ್ಲಾದರೂ ನೋವುಗಳು, ಈ ಕೈಕಾಲು ನೋವುಗಳು, ಈ ಥರದ್ದು ಯಾವುದಾದ್ರು ಪೇನ್ ಇದ್ದಾಗ ಪೇಷಂಟು ನಿದ್ದೆ ಮಾಡದೇ ಇರ್ಬೋದು. ಆಮೇಲೆ ಸಮ್ ಮೆಡಿಕೇಶನ್ಸ್ ತೊಗೊಂಡಾಗ ಕೂಡ ನಿದ್ರೆ ಸರಿಯಾಗಿ ಮಾಡಲಿಕ್ಕಾಗಲ್ಲ. ಆಮೇಲೆ ವಯಸ್ಸು ಆಗ್ತಾ ಒಂದು ಏಜ್ ರಿಲೇಟೆಡ್ ಕೂಡ ಎಷ್ಟೋ ಬಾರಿ ನಿದ್ರೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಇನ್ನಿತರ ಕಾಯಿಲೆಗಳು, ನಿದ್ರೆಹೀನತೆ ಇನ್ನಿತರ ಕಾಯಿಲೆಗಳು ಇದ್ದಾವಲ್ಲ, ಅವುಗಳ ಕಾರಣದಿಂದ ಕೂಡ ನಿದ್ರೆ ಮಾಡದೇ ಇರ್ಬೋದು. ಆಮೇಲೆ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಸ್ಕ್ರೀನ್, ಅಂದರೆ ಕಾಮನ್ ಆಗಿ ಮಲಗುವಾಗ ಕೂಡ ಜನ ಮೊಬೈಲ್ ಸ್ಕ್ರೀನ್ ನೋಡ್ತಾ ಇರ್ತಾರೆ. ಅದರಲ್ಲಿ ಬ್ಲೂ ಲೈಟ್ ಅಂತ ಒಂದು ಬರುತ್ತೆ. ಆ ಬ್ಲೂ ಲೈಟ್ ಏನಿದೆಯಲ್ಲ ಅದು ಆಯ್ತಪ್ಪ ಅಂತಂದರೆ ನಮ್ಮ ಒಂದು ಬ್ರೈನಿಗೆ ಏನು ಸಂದೇಶ ಹೋಗುತ್ತೋ ಅಂತಂದರೆ ಇನ್ನೂ ರಾತ್ರಿ ಆಗಿಲ್ಲ, ಕತ್ಲಾಗಿಲ್ಲ, ಲೈಟ್ ಇದೆ ಅನ್ನೋ ಒಂದು ಸಂದೇಶ ಹೋಗಿ ನಮಗೆ ನಿದ್ದೆ ಬರಲಾರ್ದಂಗೆ ಮಾಡುತ್ತೆ. ಹಾಗಾಗಿ ಅದರಿಂದ ಕೂಡ ನಾವು ಒಂದು 1 ಅವರ್ ಮುಂಚೆನೇ ನಾವು ಮೊಬೈಲ್ ಯೂಸ್ ಮಾಡೋದನ್ನು ತಡೆಗಟ್ಟಿದರೆ ತುಂಬ ಒಳ್ಳೆಯದಂತ ಹೇಳ್ಬೋದು. ಆವಾಗ ಚೆನ್ನಾಗಿರುತ್ತೆ. ಆಮೇಲೆ ಬೆಳಿಗ್ಗೆ ಒಂದು ಸೂರ್ಯನಿಗೆ ಎಕ್ಸ್ಪೋಸ್ ಆಗದೆ ಇರೋದು ಕೂಡ, ಒಂದು ಸನ್ಲೈಟ್ ಎಕ್ಸ್ಪೋಸ್ ಆಗದೆ ಇದ್ದರೆ ಅದು ಕೂಡ ನಿದ್ರೆಹೀನತೆಗೆ ಕಾರಣ ಅಂತ ಹೇಳ್ಬೋದು. ಆಮೇಲೆ ಸರಿಯಾಗಿ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಅಂದರೆ ಒಂದು ಎಕ್ಸಸೈಸ್ ಮಾಡೋದಾಗಲಿ, ಯೋಗ ಆಗಲಿ, ಮೆಡಿಟೇಷನ್ ಆಗಲಿ, ಈ ಥರದ್ದು ಯಾವುದಾದ್ರು ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡದೇ ಇರೋದು ಕೂಡ ನಿದ್ರೆಹೀನತೆಗೆ ಕಾರಣ ಅಂತ ಹೇಳ್ಬೋದು. ಆಮೇಲೆ ಈ ಗಟ್ ಹೆಲ್ತು ಸರಿ ಇಲ್ಲಪ್ಪ ಅಂತಂದರೆ ಅಲ್ಲಿ ಏನಾಗುತ್ತಂದರೆ ನಮ್ಮ ಗಟ್ಟಲ್ಲಿ ಸೆರೋಟೋನಿನ್ ಒಂದು ಹಾರ್ಮೋನು ಒಂದು ಹಾರ್ಮೋನ್ ಪ್ರೊಡಕ್ಷನ್ ಆಗುತ್ತೆ ಕಾಮನ್ ಆಗಿ. ಆ ಒಂದು ಹಾರ್ಮೋನ್ ಏನಿದೆಯಲ್ಲ, ಆ ಹಾರ್ಮೋನಿಂದನೇ ನಮಗೆ ಮೆಲಟೋನಿನ್ ರಾತ್ರಿ ತಯಾರಾಗುತ್ತೆ. ಹಾಗಾಗಿ ಅಲ್ಲಿ ಸರಿಯಾಗಿ ಗಟ್ ಹೆಲ್ತ್ ಸರಿ ಇಲ್ಲಪ್ಪ ಅಂದರೆ ಆ ಹಾರ್ಮೋನ್ ಕೂಡ ಸರಿಯಾಗಿ ಪ್ರೊಡಕ್ಷನ್ ಆಗಲ್ಲ. ಹಾಗಾಗಿ ಗಟ್ ಹೆಲ್ತ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಆಮೇಲೆ ಈ ಎಲ್ಲ ಕಾರಣಗಳಿಂದನೂ ಕೂಡ ನಮಗೆ ನಿದ್ರೆಹೀನತೆ ಕಾಣಿಸ್ಕೊಳ್ಳುತ್ತಂತ ಹೇಳ್ಬೋದು. ಸರಿಯಾಗಿ ನಾವು ನಿದ್ದೆ ಮಾಡದೇ ಇದ್ದರೆ ನಮ್ಮ ದೇಹಕ್ಕೆ ಏನೆಲ್ಲ ಹಾನಿ ಆಗುತ್ತಂತ ನೋಡೋಣ. ಮೊದಲನೇದಾಗಿ ನಮ್ಮ ದೇಹ ಏನಾಗುತ್ತಪ್ಪ ಅಂತಂದರೆ ಸರಿಯಾಗಿ ನೆನಪಿನ ಶಕ್ತಿ ಇರಲ್ಲ ಅಂತ ಹೇಳ್ಬೋದು. ನೆನಪು ಮಾಡ್ಕೊಳ್ಳೋದು ಕಷ್ಟ ಆಗ್ತಾ ಇರ್ಬೋದು, ಅಂಥದ್ದಾಗುತ್ತೆ ಸರಿಯಾಗಿ ನಾವು ನಿದ್ದೆ ಮಾಡದೇ ಇದ್ದರೆ. ಒಂದು ಮೆಮೊರಿ ಸರಿಯಾಗಿ ರೀಸ್ಟೋರ್ ಆಗಲ್ಲ ಅಂತ ಹೇಳ್ಬೋದು. ಆಮೇಲೆ ಅದೇ ಥರ ನಮಗೆ ಸ್ಟ್ರೆಸ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ. ನಿದ್ದೆ ಸರಿ ಮಾಡದೇ ಇದ್ದರೆ ಆ ವ್ಯಕ್ತಿ ಸ್ಟ್ರೆಸ್ಗೆ ಒಳಗಾಗ್ತಾನೆ. ಸ್ಟ್ರೆಸ್ ಒಳಗಾದಾಗ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗಿ ಇನ್ನಿತರ ತೊಂದರೆಗಳು ಕೂಡ ಆ ವ್ಯಕ್ತಿ ಒಳಪಡ್ತಾನೆ ಅಂತ ಹೇಳ್ಬೋದು. ಆಮೇಲೆ ಆ ವ್ಯಕ್ತಿ ಯಾವ ಥರ ಇರ್ತಾನಪ್ಪ ಅಂದರೆ ಮೇಯ್ನಾಗಿ ಒಂದು ಈ ಬ್ರೈನ್ ಫಂಕ್ಷನ್ಸ್ ಏನಿದೆಯಲ್ಲ, ಅಂದರೆ ಥಿಂಕ್ ಮಾಡೋದಾಗಿರ್ಬೋದು, ಡಿಸಿಷನ್ ಮೇಕಿಂಗ್ ಆಗಿರ್ಬೋದು, ಆಮೇಲೆ ಈ ಥರ ಒಂದು ಕಾಗ್ನಿಟಿವ್ ಫಂಕ್ಷನ್ಸ್ ಏನಿದ್ದಾವಲ್ಲ ಅವುಗಳಲ್ಲಿ ಕೂಡ ಮನುಷ್ಯ ಸ್ಲೋ ಆಗ್ತಾನಂತ ಹೇಳ್ಬೋದು. ಆಮೇಲೆ ಒಂದು ಇಮ್ಯುನಿ ಸಿಸ್ಟಮ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಬ್ರೇಕ್ ಡೌನ್ ಆಫ್ ಇಮ್ಯುನಿ ಸಿಸ್ಟಮ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಆಮೇಲೆ ಈ ಒಂದು ಬ್ಲಡ್ ಪ್ರೆಷರ್ ಏನಿದೆಯಲ್ಲ, ಒಂದು ಅಂದರೆ ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಮೇಯ್ನಾಗಿ ಈ ಒಂದು BP ಮತ್ತು ಸ್ಟ್ರೋಕ್ ಇರಲಿ, ಒಂದು ಕಾರ್ಡಿಯಾಕ್ ರಿಸ್ಕ್ ಇರಲಿ, ಇಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಯಾರು ಸರಿಯಾಗಿ ನಿದ್ದೆ ಮಾಡಲ್ಲ ಅವರಿಗೆ ಒಂದು ಹಾರ್ಟ್ ತೊಂದರೆಗಳಾಗಲಿಕ್ಕೆ ಮತ್ತು ಸ್ಟ್ರೋಕ್ ಬರಲಿಕ್ಕೆ ತುಂಬ ಸಾಧ್ಯತೆಗಳಿರುತ್ತೆ.
ಆ ರಿಸ್ಕು ಜಾಸ್ತಿ ಇರುತ್ತೆ. ಆಮೇಲೆ ಸರಿಯಾಗಿ ನಿದ್ದೆ ಮಾಡದೇ ಇತ್ತಪ್ಪ ಅಂತಂದರೆ ಡಯಾಬಿಟಿಕ್ ಪೇಷಂಟ್ ಆಗುವಂಥ ಎಲ್ಲ ಲಕ್ಷಣಗಳಿರ್ತಾವಂತ ಹೇಳ್ಬೋದು. ಯಾಕಂದರೆ ಆ ಒಂದು ರಿಸ್ಕು ಜಾಸ್ತಿ ಇರುತ್ತಂತ ಹೇಳ್ಬೋದು. ಅದ್ರ ಜೊತೆಗೆ ಯಾವ ವ್ಯಕ್ತಿ ಸರಿಯಾಗಿ ನಿದ್ದೆ ಮಾಡಲ್ಲ ಆ ವ್ಯಕ್ತಿ ಓವರ್ ವೇಟ್ ಆಗ್ತಾನೆ. ಆಮೇಲೆ ಆ ವ್ಯಕ್ತಿ ಒಬೆಸಿಟಿಗೆ ಒಳಗಾಗ್ತಾನೆ. ಯಾಕೆಪ್ಪ ಅಂತಂದರೆ ಇದರಲ್ಲಿ ಏನಿರುತ್ತಪ್ಪ ಅಂದರೆ ಒಂದು ಹಾರ್ಮೋನ್ ಇರುತ್ತೆ, ಗ್ರಿಲ್ಲಿನ್ ಹಾರ್ಮೋನ್ ಅಂತಂದು. ಅದು ನಮಗೆ ಹೊಟ್ಟೆ ತುಂಬಿದೆ, ಒಂದು ಸ್ಯಾಟಿಸ್ಫ್ಯಾಕ್ಟರಿ ಹಾರ್ಮೋನ್ ಅಂತ ಹೇಳ್ಬೋದು. ಆ ಹಾರ್ಮೋನು ಸರಿಯಾಗಿ ಅದು ನಮಗೆ ಇದನ್ನು ಮಾಡಲ್ಲ, ಒಂದು ಇಂಡಿಕೇಶನ್ ಕೊಡಲ್ಲ. ಹಾಗಾಗಿ ಅವಾಗೇನಾಗುತ್ತೆ, ನಾವು ಹೆಚ್ಚೆಚ್ಚು ತಿಂತೀವಿ. ಹಾಗಾಗಿ ನಿದ್ದೆ ಮಾಡದೇ ಇದ್ದರೆ ಓವರ್ ವೇಟು ಮತ್ತು ಒಬ್ಯಾಸಿಟಿ ಆಗುವಂಥ ಚಾನ್ಸು ಜಾಸ್ತಿ ಅಂತ ಹೇಳ್ಬೋದು. ಆಮೇಲೆ ಲ್ಯಾಕ್ ಆಫ್ ಸ್ಲೀಪಿಂದ ನಮಗೇನಾಗುತ್ತಪ್ಪ ಅಂದರೆ ಡಿಪ್ರೆಷನ್ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ನಾವು ಮೆಂಟಲಿ ಸ್ಲೋ ಆಗ್ತೀವಿ. ಈ ಥರದ್ದೆಲ್ಲ ಇರುತ್ತೆ. ಸರಿಯಾಗಿ ನಿದ್ದೆ ಮಾಡಲೇಬೇಕು. ಇಲ್ಲದೇ ಇದ್ದರೆ ಈ ಎಲ್ಲ ತೊಂದರೆಗಳಾಗಲಿ, ನಿದ್ದೆ ಮಾಡದೇ ಇದ್ದರೆ ನಾವು ಫ್ರೆಶ್ ಇರೋಕ್ಕಾಗಲ್ಲ. ಆಮೇಲೆ ನಾವೊಂದು ಡಾರ್ಕ್ ಸರ್ಕಲ್ಸ್ ಆಗ್ತವೆ ನಿದ್ದೆ ಮಾಡದೇ ಇದ್ದರೆ. ಆಮೇಲೆ ನಾವು ಒಂದು ಏನಾದರೂ ಥಿಂಕ್ ಮಾಡೋದಾಗಲಿ, ಇಲ್ಲ ಒಂದು ಡಿಸಿಷನ್ ಮೇಕಿಂಗ್ ಮಾಡೋದಾಗಲಿ ಈ ಥರ ಮಾಡಲಿಕ್ಕಾಗಲ್ಲ ಅಂತ ಹೇಳ್ಬೋದು.